Welcome to ASV Academy, where your success is our mission. I'm here to guide you every step of the way. Let's get started. ನೋಡ್ಬೋದು ನಿಮ್ಮದು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ 23ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಪ್ರಿಪ್ರೇಷನ್ನ ಹಾರ್ಡ್ ಮಾಡಿ. ಓಕೆ, 23ನೇ ತಾರೀಕು ನಿಮ್ಮದು ಎಕ್ಸಾಮು ಸ್ಟಾರ್ಟ್ ಆಗುತ್ತೆ SSC. ಸೊ ಹಾಗಿದ್ರೆ ನಾವು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ನಿಮ್ಮ ಸೇಫ್ ಸ್ಕೋರ್ ಎಷ್ಟು ಇರಬೇಕು ಅಂತೇಳಿ ನೋಡ್ತಾ ಹೋಗೋಣ. ಬಂದು ಹೇಳೋಕ್ಕಿಂತ ಇಂಪಾರ್ಟೆಂಟಾಗಿ ಎಕ್ಸಾಮ್ ಬರೆದು ಬಂದ ಮೇಲೆ ಹೇಳೋದಕ್ಕಿಂತ ಇವಾಗಲೇ ನೋಡ್ಕೊಂಡು ಹೋಗಿ ಸೇಫ್ ಸ್ಕೋರ್ ಎಷ್ಟು ಇರಬೇಕು, ಮಿನಿಮಮ್ ಇಷ್ಟು ಆಗಿರಲೇಬೇಕು ನಿಮ್ಮದು. ಆಮೇಲೆ ಇಷ್ಟು ಆಗೋಕ್ಕೆ ಸ್ಟ್ರಾಟಜಿ ಏನು ಬೇಕು, ಸ್ಟ್ರಾಟಜಿ ಮಿನಿಮಮ್ ಯಾವ ಸ್ಕೋರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ತೊಗೋಬೇಕು ಅಂತೇಳಿ ಎಲ್ಲ ಮಾತಾಡ್ತಾ ಹೋಗೋಣ ಗೈಸ್. ಓಕೆ, ಬನ್ನಿ, ವಿಡಿಯೋ ಹೆಲ್ಪ್ಫುಲ್ ಆಗಿರ್ತದೆ. ಕೊನೆಯವರೆಗೂ ದಯವಿಟ್ಟು ಫುಲ್ ಎಂಡ್ವರೆಗೂ ನೋಡಿ. ಏನು ಒಂದು ಹಬ್ಬ 5-6 ನಿಮಿಷ ಆಗಿರ್ತದೆ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಹೇಗಿದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಇನ್ಕ್ರೀಸ್ ಆಗ್ತಾವ ಅಂತಂದರೆ ಇನ್ಕ್ರೀಸ್ ಆಗ್ತಾವ ಹುದ್ದೆಗಳು ಅಂತಂದರೆ ಎಸ್, ಹುದ್ದೆಗಳು ಇನ್ಕ್ರೀಸ್ ಆಗಲೇಬೇಕು ಗೈಸ್. ಓಕೆ, ಕೆಲವೊಂದಿಷ್ಟು ಅಪ್ಲಿಕೇಶನ್ ಕರೆದ ಮೇಲೆ ಆಮೇಲೆ ಇನ್ಕ್ರೀಸ್ ಏನಾಗಿರ್ತವೆ. ನೀವು ಹೋಗುವಂಥ ಸಂದರ್ಭದಲ್ಲಿ, ಡಾಕ್ಯುಮೆಂಟ್ಸ್ ಹೋಗುವಂಥ ಸಂದರ್ಭದಲ್ಲಿ ಕೂಡ ಅವಾಗ ಇನ್ಕ್ರೀಸ್ ಆಗಿರ್ತವೆ. ಸೊ ತಲೆ ಕೆಡಿಸ್ಕೋಬೇಡಿ, ಎಷ್ಟೇ ಇದ್ದರೂ ನಿಮಗೆ ಬೇಕಾಗಿರೋದು ಓನ್ಲಿ 1 ಹುದ್ದೆ ಮಾತ್ರ. ಸೊ ಹಾಗಾಗಿ ಅದಕ್ಕಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಹೋಗಿ. ಓಕೆ, ನೋಡಿ, ಇವಾಗ ನಿಮಗೆ 4 ಸಬ್ಜೆಕ್ಟ್ ಇರ್ತವೆ. ಓಕೆ, 4 ಸಬ್ಜೆಕ್ಟು GK, ಆಮೇಲೆ ರೀಸನಿಂಗ್, GK, ರೀಸನಿಂಗ, ಮ್ಯಾಥ್ಸ, ಆಮೇಲೆ ಇಂಗ್ಲೀಷ್. ಸೊ ಟೋಟಲಾಗಿ 4 ಸಬ್ಜೆಕ್ಟ್ ಇರ್ತವೆ. ಆ 4 ಸಬ್ಜೆಕ್ಟಲ್ಲಿ ಎಷ್ಟಿರ್ತವೆ ಟೋಟಲ್ ಸ್ಕೋರು, ಟೋಟಲು ಮಾರ್ಕ್ಸ್ ಎಷ್ಟಿರ್ತವೆ, ಎಷ್ಟು ಕ್ವಶನ್ ಇರ್ತವೆ ಅಂತ ನೋಡಿದಾಗ ಎಲ್ಲದರಲ್ಲೂ 20 ಇರ್ತವೆ. ಎಲ್ಲದರಲ್ಲೂ 20 ಕ್ವಶನು. ಹಾಗಿದ್ರೆ ಎಷ್ಟಾಯಿತು, 80 ಕ್ವಶನ್ ಇರ್ತವೆ. ಇಂಟು 2 ಮಾಡೋದು, ಒಂದು ಕ್ವಶನ್ಗೆ 2 ಮಾರ್ಕ್ಸು. ಸೊ ಎಷ್ಟಾಯ್ತಪ್ಪ ಅಂತಂದರೆ 160 ಮಾರ್ಕ್ಸ್ ಇರ್ತವೆ. ಸೊ ಟೋಟಲಾಗಿ 160 ಮಾರ್ಕ್ಸ್ ಇರ್ತವೆ ಗೈಸ್. ಆ 160ಅಲ್ಲಿ ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ, ನೀವು ಮಿನಿಮಮ್ 110 ಮೇಲೆ ತೊಗೋಬೇಕು. ಓಕೆ, 110 ಮೇಲೆ ತೊಗೊಂಡ್ರೆ ಇದು ನಿಮ್ಮ ಸೇಫ್ ಸ್ಕೋರ್ ಆಗಿರ್ತದೆ. ಹಾಗಿದ್ರೆ 110 ಮೇಲೆ ಹೇಗೆ ತೊಗೋಬೇಕು, ಎಲ್ಲ ಸಬ್ಜೆಕ್ಟಲ್ಲಿ ಹೇಗೆ ಕವರ್ ಮಾಡಬೇಕು, ಎಷ್ಟು ತೊಗೋಬೇಕು ಅಂತೇಳಿ ಮಾತಾಡ್ತಾ ಹೋಗೋಣ. ಬನ್ನಿ. ಎಸ್ ನೋಡ್ಬೋದು ಹೇಗೆ ಮಾಡೋದು. ನೋಡಿ, ಇವಾಗ GKಯಲ್ಲಿ ನೀವು 13ರಿಂದ 14 ಮಾರ್ಕ್ಸನ್ನು ತೆಗಿಬೇಕು. 13ರಿಂದ 14. ರೀಸ್ನಿಂಗಲ್ಲಿ ಮಿನಿಮಮ್, ಯಾಕಂದರೆ ಈಸಿ ಇರ್ತದೆ. ಅತ್ಯಂತ ಸಬ್ಜೆಕ್ಟ್ ಯಾವುದು ಈಸಿಯಪ್ಪ ಅಂತಂದರೆ ಇದೆ. 17ರಿಂದ 18 ಮಾರ್ಕ್ಸ್ ತೆಗಿಬೇಕು. ಓಕೆ, ಮ್ಯಾಥ್ಸ್ ಅತ್ಯಂತ ಟಫ್ ಸಬ್ಜೆಕ್ಟ್ ಯಾವುದು ಅಂದರೆ ನಮ್ಮ ಹುಡುಗರಿಗೆ, ಸೊ ಇದೆ ಮ್ಯಾಥ್ಸ್. ನೀವು ಏನೂ ಭಾಳ ಬೇಕಾಗಿಲ್ಲ, ಒಂದು 12 ಮಾರ್ಕ್ಸ್ ತೆಗೆದ್ರೆ ಸಾಕು. ಓಕೆ, ಇದು ನೀವು ಸ್ಟ್ರಾಟಜಿ 110 ಮೇಲೆ ಹೇಗೆ ಆಗಬೇಕು ಅನ್ನೋಂಥದ್ದು ಹೇಳ್ತಾಯಿದ್ದೀನಿ. ಮಿನಿಮಮ್ 105ರಿಂದ ಮತ್ತು ಅದ್ರ ಮೇಲೆ ಜಾಸ್ತಿ ಆಗಿರ್ಬೇಕು ನಿಮ್ಮದು. ಓಕೆ, ಹಾಗಿದ್ರೆ ಇನ್ನೊಂದು ಉಳಿತು ಇಂಗ್ಲೀಷ್ ಎಷ್ಟಾಗಿರಬೇಕು ಗೈಸ್ ಅಂತಂದರೆ ನಿಮ್ಮದು ಮಿನಿಮಮ್ 15. ಯಾಕಂದರೆ ಇಂಗ್ಲೀಷ್ ಎಲ್ಲರೂ ಚೆನ್ನಾಗಿ ಓದಿರ್ತವೆ. ನೀವು ಮಾಡಲಿಲ್ಲ ಅಂತಂದರೆ ಇನ್ನೊಬ್ಬರು ಮಾಡ್ತಾರೆ ಜಾಸ್ತಿ. ಸೊ 15+ ಆಗಲೇಬೇಕು. ಓಕೆ, ಎಲ್ಲಕ್ಕೂ 20 ಮಾರ್ಕ್ಸ್ ಇರ್ತವೆ. ಸೊ ಟೋಟಲಾಗಿ ನಿಮ್ಮದು ಎಷ್ಟು ಮಾರ್ಕ್ಸ್ ಆಗಿದೆ ಅಂತೇಳಿ ಇವಾಗ ನೋಡ್ತಾ ಹೋಗೋಣ, ಚೆಕ್ ಮಾಡೋಣ ಲೈವಲ್ಲಿ. ಎಸ್ ಗೈಸ್, ನೋಡ್ಬೋದು ಟೋಟಲಾಗಿ ನಿಮ್ಮದು GKಯಲ್ಲಿ 13 ಮಾರ್ಕ್ಸ್ ಹಿಡೀರಿ. GKಯಲ್ಲಿ 13 ಮಾರ್ಕ್ಸ್ ಪ್ಲಸ್ 13 ಕ್ವಶನ್ ಕರೆಕ್ಟ್ ಅಂತಾರೆ. ಮುಂದೆ ಡಬಲ್ ಮಾಡ್ತಾ ಹೋಗೋಣ. ಓಕೆ, GKಯಲ್ಲಿ 13, ಆಮೇಲೆ ರೀಸನಿಂಗಲ್ಲಿ 17 ಮಾರ್ಕ್ಸ್ ಕರೆಕ್ಟಾಗಿದ್ದಾವೆ. 17 ಕ್ವಶನ್ ಕರೆಕ್ಟಾಗಿದ್ದಾವೆ. ಆಮೇಲೆ ಮ್ಯಾಥ್ಸಲ್ಲಿ 12 ಕ್ವಶನ್ ಕರೆಕ್ಟಾಗಿದ್ದಾವೆ. ಇಂಗ್ಲೀಷಲ್ಲಿ ಎಷ್ಟಾಗಿದ್ದಾವೆ ಅಂತಂದರೆ, ಇಂಗ್ಲೀಷಲ್ಲಿ 15 ಕ್ವಶನ್ ಕರೆಕ್ಟಾಗಿದ್ದಾವೆ. 15. ಸೊ ಟೋಟಲಾಗಿ 57 ಕ್ವಶನ್ಗಳು ಕರೆಕ್ಟ್ ಆದವು ಅಂದಂಗೆ ನಿಮ್ಮದು. 57 ಅಂತಂದರೆ ಆಬ್ವಿಯಸ್ಲಿ ಇದನ್ನ ಡಬಲ್ ಮಾಡಿ, 57 × 2 ಮಾಡಿ. ಸೊ 114 ಆಯ್ತು ನಿಮ್ಮದು. ಅರ್ಥ ಮಾಡ್ಕೊಳ್ಳಿ ಗೈಸ್, 110 ಹೇಳಿದ್ದೀನಿ ನಾನು. ಸೊ 114 ಆಯ್ತು ನಿಮ್ಮದು ಜಾಸ್ತಿ. ಇದರಲ್ಲಿ ನಿಮ್ಮದು ಕೆಲವೊಂದಿಷ್ಟು ತಪ್ಪಾಗಿರ್ತವೆ, ನೆಗೆಟಿವ್ ಆಗಿರ್ತವೆ. ಅವೆಲ್ಲ ಕಳೆದುಬಿಟ್ಟು ಒಂದು ಎಷ್ಟು ನೆಗೆಟಿವ್ ಆಗಿರ್ತವೆ ಆಗಲಿ, ಒಂದು 10 ತೆಗಿರಿ. ಎಸ್, 104+ ಆಯಿತು ಗೈಸ್ ನಿಮ್ಮದು. ಎಸ್, ಓಕೆ, ಇಷ್ಟಾದರೆ ಇದು ನಿಮ್ಮ ಸೇಫ್ ಸ್ಕೋರ್ ಆಗಿರ್ತದೆ. ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ,
ಇದರಲ್ಲಿ ನೆಗೆಟಿವ್ ತೆಗೆದಿದ್ದೀನಿ, ಆಮೇಲೆ ಕೆಲವೊಂದಿಷ್ಟು ರಾಂಗ್ ಆಗಿರ್ತವೆ ಅವುಗಳನ್ನ ತೆಗೆದಿದ್ದೀನಿ. ತೆಗೆದುಬಿಟ್ಟು 104 ಆಗಿದ್ದಾವೆ ಅಂತಂದರೆ ಇಟ್ಸ್ ಅ ಗ್ರೇಟ್ ಸ್ಕೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟರ ಮೇಲೆ ಆತಂದರೆ ನಿಮ್ಮದು 100% ಸೆಲೆಕ್ಷನ್ ಆಗ್ತದೆ. ಓಕೆ, ನಿಮಗೆ ಆಮೇಲೆ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಓಕೆ, ಇವಾಗಲೇ ಹೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಇವಾಗಲೇ ಹೇಗೆ ಯಾವ ಕ್ವಶನ್ಗೆ ಎಷ್ಟು ತೊಗೋಬೇಕು, ಯಾವ ರೀಸನಿಂಗಲ್ಲಿ ಎಷ್ಟು ತೊಗೋಬೇಕು, ಮ್ಯಾಥ್ಸಲ್ಲಿ ಎಷ್ಟು ತೊಗೋಬೇಕು, ಇಂಗ್ಲೀಷಲ್ಲಿ ಎಷ್ಟು ತೊಗೋಬೇಕು ಅನ್ನುವಂಥದ್ದನ್ನ ಸೇಫ್ ಸ್ಕೋರನ್ನು ಇವಾಗಲೇ ಹೇಳ್ತಾ ಹೋಗಿದ್ದೀನಿ. ಓಕೆ, 104 ಇದು ಸೇಫ್ ಸ್ಕೋರ್. 104ರಿಂದ 110 ಇರಬೇಕು. ಓಕೆ, ಇದಿಷ್ಟು ನಿಮ್ಮ ಸೇಫ್ ಸ್ಕೋರ್ ಆಗಿರ್ತದೆ. ಮತ್ತು ಇದು 100% ಸೆಲೆಕ್ಷನ್ ಆಗಿರ್ತದೆ. ಮತ್ತು ಇನ್ನು ಮುಂದೆ ಬರುವಂಥ ವಿಡಿಯೋಲ್ಲಿ ನಿಮಗೆ ಹೇಳ್ತೀನಿ ಸಿಟಿ ಇಂಟಿಮೇಷನ್ ಯಾವಾಗ ಬಿಡ್ತಾರೆ, ಇನ್ನೊಂದು 2 ದಿನದಲ್ಲಿ ಹೇಳ್ತೀನಿ. ಅದನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಗೊತ್ತಾಗುತ್ತೆ ಅಪ್ಡೇಟ್ಸ್. ಇದೇ ಅಂತಲ್ಲ, ಎಲ್ಲ SSC ಇಟ್ಕೊಂಡು, ಸೆಂಟ್ರಲ್ ಇಟ್ಕೊಂಡು, ಸ್ಟೇಟ್ ಇಟ್ಕೊಂಡು ಎಲ್ಲ ಎಕ್ಸಾಮ್ ಬಗ್ಗೆನೂ, ಕಟ್ ಆಫು, ರಿಸಲ್ಟು ಎಲ್ಲದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀವಿ ನಮ್ಮ ಈ ASV ಅಕಾಡೆಮಿ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಳ್ಳಿ, ಏನಿಲ್ಲ. ಓಕೆ, ಆಮೇಲೆ ಸಿಟಿ ಇಂಟಿಮೇಷನ್ ಬಗ್ಗೆ ಹೇಳ್ತೀನಿ ಇನ್ನೊಂದು 2 ದಿನದಲ್ಲಿ. ನಿಮ್ಮ ಸಿಟಿ ಸ್ಲಾಟ್ ಯಾವ ರೀತಿ ಬುಕ್ ಮಾಡೋದು, ಯಾವಾಗ ಬರ್ತದೆ ಎಲ್ಲ ಹೇಳ್ತೀನಿ. ಆಮೇಲೆ ಸೊ ಈ ವಿಡಿಯೋ ನಿಮಗೇನಾದ್ರು ಹೆಲ್ಪ್ ಆಗಿತ್ತಂದರೆ ಒಂದು ಜಸ್ಟ್ ನಿಮ್ಮಿಂದ ಬಯಸೋದು ಒಂದು ಲೈಕನ್ನು ಮಾತ್ರ, ಲೈಕ್. ಮತ್ತು ಗೈಸ್, ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದರೂ ಈ ಸತಿ ಸೆಲೆಕ್ಷನ್ ಆಗಬೇಕು ಅಂತಂದರೆ 100% ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನುವಂಥ ನಿಮ್ಮ ಹತ್ರ ಹೋಪ್ ಇದ್ದರೆ ಮಾತ್ರ ಕಮೆಂಟ್ ಬಾಕ್ಸ್ನ ತಿಳಿಸಿ. ಏನಂತಂದರೆ ಎಸ್ ಐ ವಿಲ್ ಅಂತ ಈ ಥರ ಟೈಪ್ ಮಾಡಿ, ಇಲ್ಲಾಂತಂದರೆ ಜಸ್ಟ್ ಐ ವಿಲ್ ಅಂತೇಳಿ ಟೈಪ್ ಮಾಡಿ. ಇಲ್ಲಾಂತಂದರೆ ಈ ಸಲ ಜಾಬ್ ನಂದೇ, ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಜಾಬ್ ನಮ್ಮದೇ ಅಂತೇನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇದಿಷ್ಟು ಆಗಿದೆ ಗೈಸ್, ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಸೊ ನಿಮಗೇನಾದರೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಇದೇ ರೀತಿಯಾಗಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಇವತ್ತಿನ ಗವರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ASV ಚಾನಲ್ ದೊಡ್ಡ ಸ್ಟೆಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಸಕ್ಸಸ್ ಸಿಗಲಿ. ಜೈ ಹಿಂದ್.